ಹೆಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಸೈಲೆಂಟ್. ಏನಪ್ಪ ವಿಷಯ ಅಂದರೆ, ಇವತ್ತೊಂದು 50 ಸೀಟ್ರ್ ಬಸ್ ತೊಗೊಂಡಿದ್ದ ದಿವಸ ನಮ್ಮ ಅದೃಷ್ಟಕ್ಕೆ ಒಂದು ಡ್ಯೂಟಿ ಆಯಿತು, ದೇವರಮನೆ ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಡ್ಯೂಟಿ. ಹಾಗಾಗಿ ನೈಟ್ 1:30 ಪಿಕಪ್ ಇತ್ತು ವೈಟ್ ಫೀಲ್ಡ್ ಹತ್ರ. ಹೋಗಿ ಪಿಕಪ್ ಮಾಡಿಕೊಂಡು ಕಸ್ಟಮರ್ನ ಕರ್ಕೊಂಡು ಗಾಡಿ ಮೂವ್ ಮಾಡಿದ್ದೆ. ಫಸ್ಟ್ ನಮ್ಗೆ ಅಡ್ಡ ಬಂದಿದ್ದೆ ನಮ್ಮ ಗಣಪತಿ ನೋಡಿ. ಗಾಡಿಯಲ್ಲಿ ಗಣಪತಿ ತೊಗೊಂಡು ಹೋಗ್ತಾಯಿದ್ರು, ಅದನ್ನೊಂದು ದರ್ಶನ ಮಾಡಿಕೊಂಡು ಹಂಗೆ ಸ್ವಲ್ಪ ಜಾಮ್ ಆಗಿತ್ತು, ಆದಾಗ ಕ್ಲಿಯರ್ ಆಗಿದ್ದೆ. ಮತ್ತು ಮಿಡ್ ನೈಟ್ ಬರೋ ಅಷ್ಟೇನು ಟ್ರಾಫಿಕ್ ಇದ್ದಿಲ್ಲ ಗಾಡಿ ಒಳಗಡೆ. ನೋಡಿ ಫುಲ್ ಜೋಶಲ್ಲಿ ಹುಡುಗರು ಹೆವಿ ಡ್ಯಾನ್ಸ್ ಆಡ್ತಿದ್ರು ನಾ ಡ್ರೈವರ ಸಾಂಗ್ಗೆ. ಇದೆಲ್ಲ ಒಂದು ವೀಡಿಯೋ ಮಾಡಿಕೊಂಡು ಮತ್ತು ಹಂಗೆ ಬರ್ತಾ ಇನ್ನೇನು ಜಾಲಿಯಲ್ಲಿ ಫ್ಲೇವರ್ ಮೇಲೆ ಹೋಗ್ತಾಯಿದ್ವಿ. ಏನು ಟ್ರಾಫಿಕ್ ಇದ್ದಿಲ್ಲ, ಝೀರೋ ಟ್ರಾಫಿಕ್ ಥರನೇ ಇತ್ತು, ಸೂಪರಾಗಿತ್ತು ಓಡ್ಸೋಕ್ಕೆ ನೈಟಲ್ಲಿ. ಹಂಗಾಗಿ ಆರಾಮಾಗಿ ಬಂದ್ರಿ. ಇನ್ನೇನು ಮತ್ತು ಮಿಡ್ ನೈಟ್ ಜರ್ನಿ ಅಲ್ವಾ, ಆರಾಮಾಗಿ ಹೋಗ್ಬೋದೇನು, ಅಷ್ಟೇನು ನಮಗೇನು ರಿಸ್ಕ್ ಅನ್ಸಲ್ಲ. ಟ್ರಾಫಿಕ್ ಇದ್ರೇ ಸ್ವಲ್ಪ ಬೇಜಾರು ಅಷ್ಟೇ. ಬೆಂಗಳೂರು ದಾಟ್ಬಿಟ್ರೆ ಅಷ್ಟೇನು ಟ್ರಾಫಿಕ್ ಇರಲ್ಲ. ಮತ್ತು ಸೋಲೂರು ಟೋಲ್ ಹತ್ರ ಟೀಗೆ ಹಾಕು ಅಂದಿದ್ರು, ಹಾಕಿ ನಮ್ಮ ಹುಡುಗನ ಗಾಡಿ ಕೊಟ್ಟೆ ಸ್ವಲ್ಪ ಹೊತ್ತು ಮಲ್ಗೋಣ ಅಂತ. ನೋಡಿದ್ರೆ ನಿದ್ದೆ ಮಾಡಿ ಎದ್ದೋಳಷ್ಟರಲ್ಲಿ ಬೆಳಗ್ಗೆ ಆಗ್ಬಿಟ್ಟೈತೆ. ಅಲ್ಲಿ ನೋಡಿದ್ರೆ ಇನ್ನೊಂದು 30 ಕಿಲೋಮೀಟ್ರ್ ಇದ್ದಂಗೆ ನಮ್ಮ ಹುಡುಗ ಅಲ್ಲಿ ತಗೊಂಡೋಗಿ ರೀಚ್ ಮಾಡಿಬಿಟ್ಟಿದ್ದ ಹತ್ತತ್ರ. ಮತ್ತು ಆಮೇಲೆ ನೋಡಿ ಅವ್ನು ಬೈ ತುಂಬ ಅದೇನೋ ವಿಮಲ್ ಹಾಕ್ಕೊಂಡಿದ್ದಾನೆ, ಮಾತಾಡೋಕ್ಕೆ ಆಗ್ತಾಯಿಲ್ಲ, ಒಳಗೊಳಗೆ ನೆಗಿತಾನೆ ನಮ್ಮ ಹುಡುಗನು. ಪರವಾಗಿಲ್ಲ, ಹೆಂಗೋ ನಿದ್ದೆ ಮಾಡಿ ಎದುರಷ್ಟರಲ್ಲಿ ಮುಕ್ಕಾಲು ಭಾಗ ರೀಚ್ ಮಾಡಿಬಿಟ್ಟಿದ್ದ. ಮತ್ತು ಟೀಗೆ ಹಾಕೊಂಡೆ, ಹಾಕಾದ್ಮೇಲೆ ತಿರ್ಗಿ ನಾನು ಗಾಡಿ ಇಸ್ಕೊಂಡೆ. ಇನ್ನೇನು ಸ್ವಲ್ಪ ದೂರ 25 ಕಿಲೋಮೀಟ್ರ್ ಇತ್ತಷ್ಟೇ. ಹಂಗಾಗಿ ಸ್ವಲ್ಪ ಘಾಟಿ ಏರಿಯಾ, ನಿಧಾನಕ್ಕೆ ಹೋದ್ರಿ. ಫುಲ್ಲು ಮಳೆ, ಸಿಕ್ಕಾಪಟ್ಟೆ ಮಳೆ. ಮತ್ತು ನೋಡಿ ವ್ಯೂ ಪಾಯಿಂಟ್ ಇದು ಹೆಂಗಿದೆ, ದೇವ್ರ ಮನೆ ಮೇಲೆ ವಿಡಿಯೋ ಮಾಡಿರೋದು. ಮತ್ತು ನಮ್ಮದು ಸೈಲೆಂಟ್ ಕಿಂಗ್ ಇದು ಕ್ಯೂನಲ್ಲ. ಮತ್ತು ನಮ್ಮ ಬಸ್ದೆಲ್ಲ ಒಂದು ವೀಡಿಯೋ ಮಾಡಿಕೊಂಡು ನಾಷ್ಟ ಮಾಡೋಣ ಅಂತ ಬಂದ್ವಿ ಹೋಟ್ಲ ಹತ್ರ. ಇಲ್ಲಿ ನೋಡಿದ್ರೆ ಬಿಸಿ ಬಿಸಿ ಬಜ್ಜಿ ಹಾಕ್ತಾಯಿದ್ರು. ನಾಷ್ಟ ತಿಂದ್ಕೊಂಡು ಬಿಸಿ ಟೀ ಬಜ್ಜಿ ತಿಂದ್ಕೊಂಡು, ಮತ್ತು ನೋಡಿ ಒಳ್ಳೆ ವೆದರ್ ಸೂಪರಾಗಿದೆ, ಲೊಕೇಶನೆಲ್ಲ ಚೆನ್ನಾಗಿತ್ತು. ಹಂಗಾಗಿ ದೇವಸ್ಥಾನದ್ದು ಮತ್ತು ಲೊಕೇಶನ್ದೆಲ್ಲ ಒಳ್ಳೆ ವೀಡಿಯೋ ಫೋಟೋಸ್ ಎಲ್ಲ ತೊಗೊಂಡು ಗಾಡಿ ಹತ್ರ ಬಂದರೆ ಹೆವಿ ಡ್ಯಾನ್ಸ್ ಆಡ್ತಾಯಿದ್ರು ಪಕ್ಕದ ಬಸ್ಸವರು. ಅದ್ರದ್ದೊಂದು ವೀಡಿಯೋ ಮಾಡ್ತಾಯಿದ್ರು. ನೋಡಿದ್ರೆ ನಮ್ಮ ಕಸ್ಟಮರ್ ಆದರೂ ಅವ್ರ ಜೊತೆ ಜಾಯ್ನ್ ಆಗಿಬಿಟ್ಟಿದ್ದಾರೆ. ಎಲ್ಲ ಸೇರಿ ಒಂದೇ ಜಾಗದಲ್ಲಿ ಡ್ಯಾನ್ಸ್ ಆಡ್ಕೊಂಡಿದ್ದಾರೆ. ನಮ್ಮ ಮತ್ತೆ ಕೊಟ್ಟಿಗೆಹಾರ ಬಂದ್ರಿ, ನಮ್ಮ ಪಾರ್ಟ್ನರ್ ಇವರು ಹರಿ ಅಂತ. ಮತ್ತು ಇದು ನಮ್ಮ ಭುವಿಕಾ ಗಾಡಿ, ದುಬ್ಬಣ್ಣದು. ಇದೊಂದು ಗಾಡಿದೊಂದು ಫೋಟೋ ತೊಗೊಂಡು ಅವನ್ನ ಕಳಿಸಿ ನೋಡಿ. ನಮ್ಮ ಹುಡುಗರು ವ್ಯವಸ್ಥೆ ನೋಡಿ. ತಿರ್ಗಾ ಮತ್ತೆ ಗಾಡಿ ಹಾಕಿದ್ರೆ ಇವ್ರದ್ದು ತಿರ್ಗಾ ಡ್ಯಾನ್ಸ್ಗಳು ಸ್ಟಾರ್ಟ್ ಮಾಡಿದ್ರು. ರಾತ್ರಿ ಆಗೋಗಿತ್ತು ರಿಟರ್ನ್ ಬರ್ತಾ. ತಿರ್ಗಾ ಒಳ್ಳೆ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಮತ್ತು ಡಾಬಕ್ಕೆ ಹಾಕು ಅಂದರು. ಡಾಬಕ್ಕೆಲ್ಲ ಹಾಕಿದೆ. ಡಾಬಾ ಅಲ್ಲಿ ಊಟ ಎಲ್ಲ ಮಾಡಿಕೊಂಡು, ಊಟ ಎಲ್ಲ ಮುಗ್ಸೋಕೆ 11 ಗಂಟೆ ಮುಗಿಸ್ಕೊಂಡು ಹಂಗೆ 11 ಕಾಲ ಆಗೋಗಿತ್ತು ಇಲ್ಲೇ ಬಿಡೋಕ್ಕೆ. ಮತ್ತು ಜರ್ನಿ ಸ್ಟಾರ್ಟ್ ಆಯಿತು. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವೀಡಿಯೋಲ್ಲಿ ಸಿಗೋಣ. ಆದಷ್ಟು ಲೈಕು, ಶೇರು, ಒಂದು ಕಮೆಂಟ್ ಹಾಕ್ಬಿಡಿ ಗುರು.